Every great story begins with a spark of magic. Welcome to the world of Devi Yakshini Media. Welcome to Devi Yakshini Media. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ತಂತ್ರಸಾರ ಅನ್ನುವಂತಹ ಗ್ರಂಥದಲ್ಲಿ ಅನೇಕ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಅತೀ ಸರಳವಾಗಿರ್ತಕ್ಕಂಥ ಪರಿಹಾರಗಳಿದೆ. ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯವಾಗಿ ಸಿಗುತ್ತೆ ಅಡಿಕೆ ಗೋಟು ಅಂತ. ಅಡಿಕೆ ಗೋಟಲ್ಲಿ ಬಿಳಿ ಅಡಿಕೆ ಸಿಗುತ್ತೆ. ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಹೋದರೆ ಸಿಕ್ಬಿಡುತ್ತೆ ಅಡಿಕೆ. ಆ ಒಂದು ಬಿಳಿ ಅಡಿಕೆಯನ್ನು ಇಟ್ಕೊಂಡು ಮಾಡುವಂತಹ ತಂತ್ರ ಇದೆಯಲ್ಲ, ಆ ತಂತ್ರದಿಂದ ನೀವು ಅತೀ ಎತ್ತರವಾಗಿರ್ತಕ್ಕಂಥ ಸ್ಥಾನಕ್ಕೆ ಏರ್ಬೋದು. ಯಾವ ಥರ ಒಂದು ಸ್ಥಾನಕ್ಕೆ ನೀವು ಏರ್ಬೋದು ಅಂದರೆ, ಜೀವನದಲ್ಲಿ ನೀವು ಅಂದ್ಕೊಂಡೇ ಇರೋದಿಲ್ಲ ಇಂಥ ಸಾಧನೆ ನಾನು ಮಾಡ್ತೀನ ಅಂತ. ಅಂತಹ ಒಂದು ಸಾಧನೆಯನ್ನು ನೀವು ಮಾಡ್ಬೋದು. ಇದು ಸರಳ ಪರಿಹಾರ ಅಂತ ಅಂದ್ಕೋಬೇಡಿ. ಇದು ನಿಮಗೆ ಬಹಳ ಸುಲಭವಾಗಿದ್ದರೂ ಕೂಡ ನೀವು ಮಾಡುವಂಥ ತಂತ್ರದಿಂದ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ. ಒಂದು ಅಡಿಕೆಯನ್ನು ತಗೊಳ್ಳಿ. ಒಂದು ಅಡಿಕೆ ತಗೊಂಡು ಅದನ್ನು ಪೂರ್ತಿಯಾಗಿ ಜೇನುತುಪ್ಪ ಅದಕ್ಕೆ ಮೆತ್ತಿಬಿಡಿ. ಪೂರ್ತಿಯಾಗಿ ಜೇನುತುಪ್ಪ ಮೆತ್ತಿಬಿಟ್ಟು ಒಂದು ವೀಳ್ಯದೆಲೆ ಮೇಲೆ ಅದನ್ನು ಇಡಿ. ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ. ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದಷ್ಟು ಅಕ್ಷತೆಯನ್ನು ಹಾಕಿ ಧೂಪವನ್ನು ಬೆಳಗಿ, ಏನಾದರೂ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಬೆಲ್ಲನೋ ಬಾಳೆಹಣ್ಣು ಏನಾದರೂ ಒಂದು ನೈವೇದ್ಯ ಕೊಡಿ. ನೈವೇದ್ಯ ಕೊಟ್ಟು ಆ ಎಲೆನ ನೀರಲ್ಲಿ, ಹರಿಯುವ ನೀರಲ್ಲಿ ಬಿಟ್ಬಿಡಬೇಕು. ಇದನ್ನು ನೀವು ಅಷ್ಟಮಿ ದಿವಸ ಸಂಜೆ ಸೂರ್ಯ ಅಸ್ತಮಾನ ಆದಮೇಲೆ ಮಾಡಬೇಕು. ಈ ಒಂದು ತಂತ್ರ ನಿಮಗೆ ಅದ್ಭುತ ಫಲವನ್ನು ಕೊಡುತ್ತೆ. ಓಂ ಗಂ ಗಣಪತಯೇ ನಮಃ ಅಂತ ಮಂತ್ರನ 108 ಸಲ ಕೂಡ ಹೇಳ್ಬೋದು ನೀವು. ಅದು ಆಪ್ಷನಲ್ಲಿ ಇರುತ್ತೆ, ಬೇಕು ಅಂದರೆ ಹೇಳ್ಬೋದು. ಹೇಳಿದಾಗ ಇನ್ನೊಂದಷ್ಟು ಅನುಕೂಲಗಳು ನಿಮಗಾಗತ್ತೆ. ಸೊ ಈ ಒಂದು ತಂತ್ರ ಮಾಡೋದ್ರಿಂದ ಗಣಪತಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ. ಈ ಗಣಪತಿಗೆ ವಿಶೇಷವಾಗಿ ಈ ಅಡಿಕೆ ಗೋಟು ಇದೆಯಲ್ಲ, ಅದರಲ್ಲಿ ಗಣಪತಿ ಇರ್ತಾನೆ. ಗಣಪತಿಯ ಸಂಕೇತ ಅದು. ಜೇನುತುಪ್ಪ ಗಣಪತಿಗೆ ಬಹಳ ಒಂದು ಇಷ್ಟವಾಗಿರ್ತಕ್ಕಂಥ ನೈವೇದ್ಯ. ಆ ಒಂದು ಜೇನುತುಪ್ಪವನ್ನು ಹಾಕಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಭಕ್ತಿಯಿಂದ, ಭಕ್ತಿ ತುಂಬ ಇಂಪಾರ್ಟೆಂಟು. ಯನ್ಮಯ ಭಕ್ತಿಯುಕ್ತೇನ ಫಲಂ ಪುಷ್ಪಂ ಪತ್ರಂ ತೋಯಂ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೇ ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಆ ಭಕ್ತಿಯಿಂದ ನೀವು ಅದನ್ನು ನೀರಲ್ಲಿ ವಿಸರ್ಜನೆ ಮಾಡಿದಾಗ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಮಾಡಿ ನೋಡಿ, ಬಹಳ ಸರಳವಾಗಿದೆ. ಇದು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಅನುಕೂಲಗಳನ್ನ ಪಡ್ಕೋತೀರ. ಸೊ ಇದು ವಿಶೇಷವಾಗಿರ್ತಕ್ಕಂಥ ಸರಳ ಪರಿಹಾರ ಆಗಿತ್ತು. ಭಾಳಷ್ಟು ಸರಳ ಪರಿಹಾರಗಳಿದೆ, ಅದರಲ್ಲಿ ಇದು ಅತ್ಯುನ್ನತವಾಗಿರ್ತಕ್ಕಂಥ ಪರಿಹಾರ. ನಿಮ್ಮ ಜೀವನದಲ್ಲಿ ಇದನ್ನು ನೀವು ಮಾಡ್ಕೋಬೋದು. ಇನ್ನೊಂದು ಸಲ ಹೇಳ್ತೀನಿ, ಬಿಳಿ ಅಡಿಕೆ, ವೀಳ್ಯದೆಲೆ, ಜೇನುತುಪ್ಪ, ಅರಿಶಿನ ಕುಂಕುಮ, ಊದುಬತ್ತಿ, ಕರ್ಪೂರ, ಒಂದು ನೈವೇದ್ಯ, ಆರತಿ, ಇಷ್ಟೇ ಬೇಕಾಗಿರೋದು. ಇಷ್ಟನ್ನು ನೀವು ಸರಿ ಮಾಡಿಕೊಂಡು ಅಷ್ಟಮಿ ದಿವಸ ಈ ಒಂದು ಪರಿಹಾರವನ್ನು ಮಾಡ್ಕೊಂಬಿಟ್ರೆ ಜೀವನದಲ್ಲಿ ಬಹಳ ಅನುಕೂಲ ಆಗುತ್ತೆ. ಕೆಲವರು ಕೇಳ್ತಾರೆ, ಎಷ್ಟು ಮಾಡಬೇಕು ಗುರುಗಳೇ, ಎಷ್ಟು ವಾರ ಮಾಡಬೇಕು ಅಂತ. 8 ಅಷ್ಟಮಿಗಳ ಕಾಲ ಮಾಡಿದ್ರೆ ಅಷ್ಟಸಿದ್ಧಿಗಳು ನಿಮ್ಗೆ ಸಿಗುತ್ತೆ. ಅಷ್ಟಸಿದ್ಧಿ, ಹಣ, ಕಾಸು, ಆರೋಗ್ಯ, ದಾಂಪತ್ಯ, ಸಂತಾನ, ವಿದ್ಯೆ, ಉನ್ನತ ವ್ಯಾಸಂಗ, ಕೆಲಸ, ಪ್ರತಿಯೊಂದು ನಿಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಮಾಡಿ ನೋಡಿ, ಫಲವನ್ನು ನೀವೇ ನಮಗೆ ಕಾಮೆಂಟ್ಸಲ್ಲಿ ತಿಳಿಸ್ತೀರ. ನಮಸ್ಕಾರ.